ನಮಸ್ಕಾರ ನಮ್ಮ ಪ್ರೀತಿಯ ಗೆಳೆಯರಿಗೆ ಕಿರಣ್ ಮಾಡೋ ನಮಸ್ಕಾರಗಳು. ಬೆಳಗಿನ ಶುಭೋದಯ. ಸುಮಾರು ದಿನ ಬ್ಲಾಗ್ ನಿಲ್ಲಿಸ್ಬಿಟ್ಟು ಏನು ಕಮೆಂಟ್ಸ್ ಇಲ್ಲ, ರಿಯಾಕ್ಷನ್ಸ್ ಇಲ್ಲ. ಇತ್ತಾಗೆ ಫ್ರೆಂಡ್ಸ್ಗಳು ಬ್ಲಾಗ್ಗಳು ಬಿಡ್ತಾ ಇಲ್ಲ ಅಂತ ಒಂದು ಮಾತುಕತೆ. ಮನಸ್ಥಿತಿಗಳು ಇರ್ತಾವಲ್ಲ ಗೆಳೆಯರೆ, ಅದರಿಂದ ಇತ್ತಗೆ ಅಂದ್ಬಿಟ್ಟು ಯಾವುದು ಬ್ಲಾಗ್ಗಳು ಯಾವುದು ಅಪ್ಲೋಡ್ ಮಾಡಿರಲಿಲ್ಲ. ನಾನು ನೋಡಿದೆ, ಸುಮಾರು ಬ್ಲಾಗ್ಸು ಹಾಳು ಮೂಳು ಅಂತ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಹಾಕ್ಕೊಂಡು ಹೇಳಿದ್ರು, ಬ್ಲಾಗ್ ಬಿಡೋ, ಏನೋ ನಿಂದು ಕತೆ ಅಂತ. ಏನು ಕತೆ, ಮಾಮೂಲಿ. ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾವುದು ಇಲ್ಲ ಅಂದರೆ ಈ ಥರ ಎಲ್ಲ ಯಾವ ಥರನೂ ಏನು ಒಂದು ಮಾಡೋಕ್ಕಾಗಲ್ಲ. ದಿನಗಳು ಹೋಯ್ತಾ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಸುಮ್ಮನಿದ್ದೆ. ಸರಿ, ಸುಮಾರು ದಿನ ನಡುವೆ ನಂತರ ಗ್ಯಾಪ್ಗಳಾಯಿತು. ಸರಿ, ಒಂದು ಬ್ಲಾಗ್ ಮಾಡೋದಂತಲೇ ಬಂದೆ. ಆದರೂ ಒಂದು 2 ದಿನದಿಂದ ಇದೇ ಕೆಲಸ ಆಗ್ತಾಯಿತ್ತು. ಇವತ್ತು ಮಾಡ್ತಾಯಿದ್ದೀನಿ. ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗಳೇ, ಏನು ಟೀ ಕಾಫಿ ಎಲ್ಲ ಕುಡಿದು ಆರಾಮಾಗಿರಿ. ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಜಾಸ್ತಿ ಮನುಷ್ಯ ತಲೆ ಕೆಡ್ಸ್ಕೊಂಡ್ರೆ ತಲೆನೋವು ಹಿಡಿಯುತ್ತೆ. ಅದೇ ಥರ ನಾವೇ ಪೇಷಂಟ್ ಆಗ್ತೀವಿ. ಆರಾಮಾಗಿರಿ. ಯಾವುದೇ ಒಂದು ಇದಾದ್ರೂ ನಾನು ಅದನ್ನೇ ಹೇಳೋದು. ಅಂದರೆ ನಾನು ಪಟ್ಟಿದ್ದ ಅನುಭವದಲ್ಲಿ ಹೇಳೋದು ಅಂದರೆ ಸನ್ಸೆಟ್ ಬೇರೆ ಇತ್ತಾಗೆ. ಯಾರನ್ನೂ ಜಾಸ್ತಿ ಹಚ್ಕೊಳಕ್ಕೆ ಹೋಗಬೇಡಿ. ಅದು ಒಂದೇ ಹೇಳೋಕ್ಕೆ ಇಷ್ಟಪಡೋದು. ಅಂದರೆ ಹಚ್ಕೊಳ್ಳಿ, ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಹಚ್ಕೊಳ್ಳಿ. ಅಳವ ಪರಿಸ್ಥಿತಿಗೆ, ಸಾಯೋ ಪರಿಸ್ಥಿತಿಗೆ ಯಾರನ್ನೂ ಹಚ್ಕೊಳಕ್ಕೆ ಹೋಗಬೇಡಿ. ಜಾಲಿಯಾಗಿ ಆರಾಮಾಗಿ ಊಟ ಮಾಡಿ, ಕೆಲಸ ಮಾಡಿ, ಆರಾಮಾಗಿರಿ. ಆದರೆ ಗ್ಯಾಪಲ್ಲಿ ದುಡ್ಡಂತೂ ದಿಕ್ಕಾಪಾಲಂಗೆ ಮಾಡಿ. ಅದೇ ನಿಮಗೊಂದಿನ ಕಾಪಾಡೋದು ಅಂದರೆ. ಸರಿ ಸ್ನೇಹಿತರೆ, ನನಗೂ ಏನು ಮಾತಾಡೋದಂತ ಸುಮಾರು ದಿನ ಗ್ಯಾಪ್ ಕೊಟ್ಟಿರೋದಕ್ಕೂ ಮಾತೇ ಬರ್ತಾಯಿಲ್ಲ. ಸರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣೋದ. ಬಾಯ್. ಎಲ್ಲರೂ ಆರಾಮಾಗಿ ಚಿಲ್ಲ ಆಗಿ ಇರಿ.